ಯುರೋಪ್ನ ಟ್ರಾನ್ಸ್ಪೋರ್ಟೇಷನ್ ಬಗ್ಗೆ ಎರಡು ಮಾತಿಲ್ಲ. ಇಲ್ಲಿ ಅಷ್ಟರ ಮಟ್ಟಿಗೆ ಕನೆಕ್ಟಿವಿಟಿ ಫ್ರೀಕ್ವೆನ್ಸಿ ಎರಡೂ ಇದೆ. ಆದ್ರೆ ಈ ವಿಡಿಯೋದಲ್ಲಿ ನಾನು ಹೇಳಕ್ ಹೊರಟಿರೋದು ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆದ ಹಾಗೆ ಆಶ್ಚರ್ಯ ತಂದ್ಕೊಟ್ಟ ಒಂದು ಫೀಚರ್ ಬಗ್ಗೆ. ಹೌದು, ನಾವು ಹೋಗ್ತಾ ಇದ್ದ ಹಲವು ಟ್ರೈನ್ಗಳಲ್ಲಿ, ಅದರಲ್ಲೂ ಈ MAV ಟ್ರಾನ್ಸ್ಪೋರ್ಟ್ ಗೆ ಸೇರಿರುವಂತಹ ಟ್ರೈನ್ಗಳಲ್ಲಿ ಪ್ರತಿ ಸೀಟ್ ಎಲ್ಲಿಂದ ಎಲ್ಲಿಗೆ ಬುಕ್ ಆಗಿದೆ ಅನ್ನೋ ಡೀಟೇಲ್ಸ್ ಡಿಸ್ಪ್ಲೇ ಆಗ್ತಾ ಇತ್ತು. ಅದರಿಂದ ಏನ್ ಅಡ್ವಾಂಟೇಜ್ ಅಂತೀರಾ? ಈಗ ನಿಮ್ಗೂ ನಿಮ್ ಸ್ನೇಹಿತರಿಗೂ ಅಥವಾ ಫ್ಯಾಮಿಲಿ ಮೆಂಬರ್ಸ್ಗೆ ಬೇರೆ ಬೇರೆ ಕಡೆ ಸೀಟ್ ಸಿಕ್ಕಿದ್ರೆ ಈ ರೀತಿ ಡಿಸ್ಪ್ಲೇ ನೋಡ್ಕೊಂಡು ಆ ಒಂದು ಸ್ಟಾಪ್ ಬರೋವರೆಗೂ ಅಥವಾ ಆ ಪ್ಯಾಸೆಂಜರ್ ಇಳಿದ ಮೇಲೆ ಆ ಸೀಟ್ ಅಲ್ಲಿ ಕೂತು ಒಟ್ಟಿಗೆ ಪ್ರಯಾಣ ಮಾಡಬಹುದು. ಅಷ್ಟೇ ಯಾಕೆ, ಕಾಲ್ ಚಾಚಿ ಅಥವಾ ಪಕ್ಕದ ಸೀಟ್ ಅನ್ನ ನಮ್ದೇ ಸೀಟ್ ಮಾಡ್ಕೊಂಡು ಮಲ್ಕೊಂಡು ಕೂಡ ಟ್ರಾವೆಲ್ ಮಾಡಬಹುದು. ಆ ಸೀಟ್ ನ ವಾರಸ್ದಾರ ಹತ್ತೋ ಜಾಗ ನೋಡ್ಕೊಂಡು ಸೀಟ್ ಬಿಟ್ಟು ಗೌರವ ಕೊಟ್ರೆ ಸಾಕು. ಏನಂತೀರಾ ಈ ಫೀಚರ್ ಬಗ್ಗೆ? ಅಂದ್ಹಾಗೆ ಇದೇ ಫೀಚರ್ ಇಂಡಿಯನ್ ರೈಲ್ವೇಸ್ ಗೆ ಬಂದ್ರೆ ವರ್ಕೌಟ್ ಆಗತ್ತಾ? ಜನರಲ್ ಸೀಟ್ ಬುಕ್ ಮಾಡಿ ಬುಕಿಂಗ್ ಬೋಗಿ ಹತ್ತಿ ಅಲ್ಲಿನ ಸೀಟ್ ಗೆ ಕಿರಿಕ್ ಮಾಡೋ ಮನಸ್ಥಿತಿ ಬದಲಾಗೋವರೆಗೂ ಈ ಫೀಚರ್ ಇಂಡಿಯಾದಲ್ಲಿ ವರ್ಕ್ ಆಗೋದು ಕಷ್ಟ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯನ ಕಮೆಂಟ್ ಅಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಈ ಇನ್ಫಾರ್ಮೇಶನ್ ನ ನಿಮ್ ಸ್ನೇಹಿತರ ಬಳಿ ಶೇರ್ ಮಾಡೋದನ್ನ ಮರಿಬೇಡಿ.